ಯಾವುದೇ ಶುಭ ಸಮಾರಂಭಗಳಲ್ಲಿ ಸ್ವೀಟಾಗಿ ಒಬ್ಬಟ್ಟು ಇರಲೇಬೇಕಾಗತ್ತೆ. ಆ ಒಬ್ಬಟ್ಟು ಯಾವ ರೀತಿ ಪರ್ಫೆಕ್ಟ್ ಆದ ಮೆಜರ್ಮೆಂಟ್ನಲ್ಲಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಸೂಪರ್ ಸಾಫ್ಟಾಗಿ ಎಷ್ಟು ತೆಳುವಾಗಿ ಬಂದಿದೆ ಅಂಥೇಳಿ. ಎಲ್ಲೂ ಕೂಡ ಕಟ್ಟಾಗ್ತಾ ಇಲ್ಲ, ಸ್ಪಾಂಜಿಯಾಗಿ ಸಾಫ್ಟಾಗಿ ಬಂದಿದೆ ಒಬ್ಬಟ್ಟು. ಸೊ ಪರ್ಫೆಕ್ಟ್ ಆದ ಅಳತೆ ಮತ್ತು ಸಾಫ್ಟಾಗಿ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಮಸ್ಕಾರ ವೀಕ್ಷಕರೇ, ಹೋಮ್ ರೆಸಿಪೀಸ್ಗೆ ಸ್ವಾಗತ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ. ಮೊದಲನೇದಾಗಿ ಒಂದು ಬಾಣಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಬಾಣಲೆಗೆ ಬಂದು 1 ಕಪ್ಪು ಮೈದಾನ ತೊಗೊಂಡಿದ್ದೀನಿ. 1 ಕಪ್ ಮೈದಾಗೆ 2 ಟೇಬಲ್ ಸ್ಪೂನ್ ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಯಾವುದೇ ಒಂದು ಸ್ವೀಟ್ ರೆಸಿಪೀಸ್ಗೆ ಸಾಲ್ಟ್ ಹಾಕೋದ್ರಿಂದ ಸ್ವೀಟು ಬ್ಯಾಲೆನ್ಸ್ ಆಗುತ್ತೆ. ಅದ್ರ ಜೊತೆಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಇದು ಬೇಳೆ ಹೋಳಿಗೆ ಆಗಿರೋದ್ರಿಂದ ಅರಿಶಿನ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅಡುಗೆ ಎಣ್ಣೆ ಬಳಸ್ತಾ ಇದ್ದೀನಿ. ಅಡುಗೆ ಎಣ್ಣೆ, ಮೈದಾ, ಅರಿಶಿನ, ಉಪ್ಪು ಮತ್ತು ಚಿರೋಟಿ ರವೆ ಏನಿದೆ ಇದೆಲ್ಲವನ್ನು ಕೂಡ ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ನೀರು ಹಾಕಿಲ್ಲ. ಮೊದಲನೇದಾಗಿ ಡ್ರೈ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಕಲಿಸ್ಕೊತಾ ಇದ್ದೀನಿ. ಸೊ ಹಿಟ್ಟನ್ನು ನಾವು ಎಷ್ಟು ಸಮಾಧಾನವಾಗಿ ನಾದ್ತೀವಿ ಅಷ್ಟು ಪರ್ಫೆಕ್ಟ್ ಆದ ನಾವು ಒಬ್ಬಟ್ಟನ್ನ ನೋಡ್ಬೋದು. ಒಂದೇ ಸರಿ ನೀರು ಹಾಕಿ ಕೂಡ ಕಲಿಸ್ಕೊಳ್ಬಾರ್ದು. ಸ್ವಲ್ಪನೇ 1-2 ಟೇಬಲ್ ಸ್ಪೂನ್, 3 ಟೇಬಲ್ ಸ್ಪೂನ್ ಆ ಥರ ನೀರು ಹಾಕ್ಕೊಂಡು ಸೊ ನೀಟಾಗಿ ನಾದ್ಕೊಳ್ತಾ ಕಲಿಸ್ಕೊಳ್ಬೇಕಾಗತ್ತೆ. ತುಂಬ ತಾಳ್ಮೆಯಿಂದ ಈ ಒಂದು ಕನಕನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾವು ಪರ್ಫೆಕ್ಟ್ ಆಗಿರೋ ಒಬ್ಬಟ್ಟು ಬೇಕಂದ್ರೆ. ಸೊ ನೋಡ್ತಾ ಇರ್ಬೋದು, ನಾನು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಈ ಒಂದು ಹದಕ್ಕೆ ಕಲಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ಬೇಕಾಗತ್ತೆ. ತುಂಬ ತೆಳುವಾಗಿ ಕೂಡ ಆದರೆ ಒಬ್ಬಟ್ಟು ನೀಟಾಗಿ ಬರೋದಿಲ್ಲ. ಈ ಒಂದು ಅಳತೆನಲ್ಲಿ ಹಿಟ್ಟನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಮತ್ತೊಂದು ರೌಂಡ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ನಾವು ಪರ್ಫೆಕ್ಟ್ ಆಗಿರೋಂಥ ಹೋಳಿಗೆನ ನೋಡ್ಬೋದು. ಸೊ ನೀಟಾಗಿ ನಾದಿದ ನಂತರ ನಾನು 1 ಅವರ್ ನೆನೆಯೋಕ್ಕೆ ಬಿಡ್ತೇನೆ. ಸೊ ನೀವು ಸಮಯ ಇದೆ ಅಂದರೆ 2 ಅವರ್ ಕೂಡ ನೆನೆಬೋದು. ಸೊ ಈ ಒಂದು ಕನಕ ಎಷ್ಟು ನೆನೆಯುತ್ತೆ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆ ಸಿದ್ಧವಾಗುತ್ತೆ. ನಿಮಗೆ ಸಮಯ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆನಾದರೂ ನೆನೆಯೋಕ್ಕೆ ಬಿಡಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು, ಈ ಒಂದು ಅದಕ್ಕೆ ನಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಕಲಿಸ್ಬಿಟ್ಟು ನಾನು 1 ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿದ ನಂತರ 1 ಅವರ್ ನೆನೆಯೋಕ್ಕೆ ಬಿಡೋಣ. ಅದು ನೆನೆಯೋ ಅಷ್ಟರಲ್ಲಿ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಳುವ. ಸೊ ನೋಡ್ತಾ ಇರ್ಬೋದು, ಸೈಡ್ಗೆ ಇಡ್ತಾ ಇದ್ದೀನಿ. ಮತ್ತೊಂದು ಕಡೆಯಲ್ಲಿ ಒಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ನಾನು ಪಾತ್ರೆಗೆ 2 ಕಪ್ನಷ್ಟು ನಾನು ಮೈದಾ ಏನು ಕಪ್ ತೊಗೊಂಡಿದ್ದೇನಲ್ವ ಅದೇ ಕಪ್ನಲ್ಲಿ ನಾನು ಮೆಜರ್ಮೆಂಟ್ನ ತೋರಿಸ್ತಾ ಇದ್ದೀನಿ. ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ಸೊ ನಿಮ್ಮ ಮನೆಯಲ್ಲಿ ಯಾವ ಒಂದು ಕಪ್ ಇರುತ್ತೆ ಆ ಒಂದು ಕಪ್ನಲ್ಲೇ ಎಲ್ಲ ಮೆಜರ್ಮೆಂಟ್ನ ತೊಗೊಂಡ್ರೆ ನೀವು ಪರ್ಫೆಕ್ಟ್ ಆಗಿರುವಂಥ ಒಬ್ಬಟ್ಟನ್ನ ಸಿದ್ಧ ಮಾಡ್ಕೊಳ್ಬೋದು. ಸೊ ಸೇಮ್ ಕಪ್ಪಲ್ಲೇ ನಾನು 2 ಕಪ್ ನೀರನ್ನ ಹಾಕೋತಾ ಇದ್ದೀನಿ ಪಾತ್ರೆಗೆ. ಅದ್ರ ಜೊತೆಗೆ ಅರ್ಧದಿಂದ 3/4 ಕಪ್ಪಷ್ಟು ಬೇಳೆನ ಹಾಕೋತಾ ಇದ್ದೀನಿ. ನಾನಿಲ್ಲಿ ತೊಗರಿ ಬೇಳೆನ ಹಾಕಿ ಹೋಳಿಗೆನ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ. ತೊಗರಿ ಬೇಳೆ ನೀವು ಸಮಯ ಇಲ್ಲ ಅಂತಂದರೆ ಮುಂಚೆನೇ 2ರಿಂದ 3 ಸರಿ ನೀಟಾಗಿ ತೊಳೆದು ನೆನೆಸಿಟ್ಕೋಬೋದು. ನಾನಿಲ್ಲಿ ಡೈರೆಕ್ಟಾಗಿ ತೊಳೆದು ಹಾಕೋತಾ ಇದ್ದೀನಿ. ಈ ರೀತಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ತೊಗೊಳುತ್ತೆ ಬೇಯೋದಕ್ಕೆ. ಅಥವಾ ನಿಮಗೆ ಸಮಯದ ಅಭಾವ ಇದೆ ಅಂತಂದರೆ ನೀವು ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿ ಡೈರೆಕ್ಟಾಗಿ ಹಾಕ್ಕೋಬೋದು. ಅಥವಾ ಕುಕ್ಕರ್ನಲ್ಲಿ ಕೂಡ ಕೂಗಿಸ್ಕೊಳ್ಬೋದು. ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ಳೋದಿತ್ತಂದರೆ 1ರಿಂದ 2 ವಿಷಲ್ ತೊಗೊತಂದರೆ ಸಾಕಾಗುತ್ತೆ. ನಾನಿಲ್ಲಿ ಪಾತ್ರೆನಲ್ಲೇ ಬೇಯಿಸ್ಕೊಂಡಿದ್ದೀನಿ. ಬೇಳೆನ ಹಾಕಿ ಅದ್ರ ಜೊತೆಗೆ 1 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ನಾನು ಬೇಯೋದಕ್ಕೆ ಬಿಟ್ಟಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಪರ್ಫೆಕ್ಟಾಗಿ ಸಾಫ್ಟಾಗಿ ಬೇಯುತ್ತೆ ಬೇಳೆ. ಎಣ್ಣೆನೇ ಹಾಕಿ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಒಂದು ಹದದಲ್ಲಿ ನಾನು ಬೇಳೆನ ಸಿದ್ಧ ಮಾಡ್ಕೊಂಡು ಬೇಳೆ ಬೆಂದಿದೆ ನೋಡ್ತಾ ಇರ್ಬೋದು. ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ಸ್ಟವ್ನ ಆಫ್ ಮಾಡ್ಕೊಂಡ ನಂತರ ಮತ್ತೊಂದು ಪಾತ್ರೆಗೆ ಬೇಳೆ ಮತ್ತು ನೀರನ್ನ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಒಂದು ಬೇಳೆ ನೀರನ್ನ ಬಳಸ್ಕೊಂಡು ಹೋಳಿಗೆ ಸಾಂಬಾರು ಕೂಡ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮುಂದಿನ ವೀಡಿಯೋಗಳಲ್ಲಿ ನಾನು ಒಬ್ಬಟ್ಟಿನ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದು ತೋರಿಸ್ಕೊಡ್ತೇನೆ. ನೀರು ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ಒಂದು ಅಳತೆನಲ್ಲಿ ನಾವು ಬೇಳೆನ ಬೇಯಿಸ್ಕೊಳ್ಬೇಕಾಗತ್ತೆ. ತುಂಬ ಬೇಯಿಸೋಕೆ ಹೋಗಬಾರ್ದು. ಬೇಳೆ ತಣ್ಣಗಾಗ್ತಾ ಇರಲಿ. ಮತ್ತೊಂದು ಕಡೆಯಲ್ಲಿ ನಾವು ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ. ಒಂದು ಪಾತ್ರೆನ ಬಿಸಿ ಇಟ್ಕೊಂಡು ಅದಕ್ಕೆ 1 ಕಪ್ನಷ್ಟು ನಾನು ಬೆಲ್ಲನ ತೊಗೊಂಡಿದ್ದೀನಿ. ಮೆಜರ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. 1 ಕಪ್ಪು ನಾನು ಬೆಲ್ಲನ ಹಾಕ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಮಾತ್ರ ನೀರನ್ನ ಹಾಕೋತಾ ಇದ್ದೀನಿ. ನಾನು ಮೈದಾ ಯಾವ ಕಪ್ಪಲ್ಲಿ ತೊಗೊಂಡಿದ್ದೆ ಅದೇ ಕಪ್ನಲ್ಲಿ ನಾನು ಎಲ್ಲ ಸಾಮಗ್ರಿಗಳನ್ನ ಕೂಡ ಹಾಕೋತಾ ಇದ್ದೀನಿ. ಸೊ ನೀವು ನಿಮ್ಮ ಮನೆಯಲ್ಲಿ ಯಾವ ಒಂದು ಕಪ್ ಇದೆ ಆ ಒಂದು ಕಪ್ ಅಳತೆನಲ್ಲಿ ನಾವು ಎಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರೋಂಥ ಹೋಳಿಗೆ ನೀವು ಕೂಡ ಸಿದ್ಧ ಮಾಡ್ಕೊಳ್ಬೋದು.
ನೋಡ್ತಾ ಇರ್ಬೋದು ನೀವು, ಬೆಲ್ಲ ಮತ್ತು ನೀರು ಎರಡು ಕೂಡ ಕರಗಿದೆ. ಜಸ್ಟ್ ಇಲ್ಲಿ ಮೆಲ್ಟ್ ಆದರೆ ಸಾಕಾಗುತ್ತೆ. ಇಲ್ಲಿ 1 ಎಳೆ ಪಾಕ ಅಥವಾ 2 ಎಳೆ ಪಾಕ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಆವಾಗ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಂಡಿರುವಂಥ ಬೇಳೆ ಮತ್ತು ಕಾಯಿ ತುರಿನ ಹಾಕ್ಕೊಳ್ಬೇಕಾಗತ್ತೆ. ನಾನು ಈ 3/4 ಕಪ್ಪು ಬೇಳೆ ಏನು ತೊಗೊಂಡಿದ್ದೆ ಅದ್ರ ಜೊತೆಗೆ ನಾನು 3/4 ಕಪ್ನಷ್ಟು ಕಾಯಿ ತುರಿ ಕೂಡ ತೊಗೋತಾ ಇದ್ದೀನಿ. 3/4 ಕಪ್ಪು ಕಾಯಿ ತುರಿ ಆದರೂ ಹಾಕ್ಕೋಬೋದು, ಅಥವಾ ಕೊಬ್ಬರಿ ತುರಿ ಇತ್ತು ಅಂದರೆ ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು. ಇದು ಬೇಳೆ ಒಬ್ಬಟ್ಟಾಗಿರೋದ್ರಿಂದ ಫ್ರೆಶ್ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಣ್ಣುಗಾಯಿನೇ ತೊಗೊಂಡು ತುರಿದು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ. ಕಾಯಿನ ತುರಿದು 1 ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಈ ಒಂದು ಹೂರ್ಣಕ್ಕೆ ಹಾಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇವು ಮೂರನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿದ ನಂತರ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕೋತಾ ಇದ್ದೀನಿ. ನೀವು ಫ್ರೆಶ್ ಆಗಿ ಏಲಕ್ಕಿ ಪೌಡರ್ನ ಕೂಡ ಕುಟ್ಟಿ ಹಾಕ್ಕೋಬೋದು, ಅಥವಾ ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿ ಹಾಕಿ ಮಿಕ್ಸಿ ಹಾಕ್ಕೊಂಡು ಕೂಡ ಹಾಕ್ಕೋಬೋದು. ನಾನು ಆಲ್ರೆಡಿ 1 ವೀಕ್ ಆಗುವಷ್ಟು ಪೌಡರ್ನ ಮುಂಚೆನೇ ಮಾಡಿ ಇಟ್ಕೊಂಡಿರ್ತಿದ್ದೆ. ಆ ಒಂದು ಪುಡಿನ ಕೂಡ ಸೇರಿಸ್ಕೋತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇವೆಲ್ಲವನ್ನು ಕೂಡ 1 ರೌಂಡ್ ನೀಟಾಗಿ ಮಿಕ್ಸ್ ಮಾಡಿದ ನಂತರ 1 ರಿಂದ 2 ನಿಮಿಷ ಲೋ ಫ್ಲೇಮ್ನಲ್ಲಿ ಬೇಯೋದಕ್ಕೆ ಬಿಡಬೇಕಾಗತ್ತೆ. ನಾವು ಕಾಯಿ ತುರಿ ಹಾಕಿರೋದ್ರಿಂದ ಬೆಲ್ಲದಲ್ಲಿ ನೀರು ಏನು ಹಾಕಿದ್ವಿ ಆ ಎಕ್ಸ್ಟ್ರಾ ನೀರೆಲ್ಲವನ್ನು ಕೂಡ ಹೀರ್ಕೊಳ್ಳುತ್ತೆ. ಪಾಕ ಸ್ವಲ್ಪ ಗಟ್ಟಿ ಆಗುತ್ತೆ. ಅಲ್ಲಿವರೆಗೆ 1 ರಿಂದ 2 ನಿಮಿಷ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನನಗೆ ಬೇಳೆ ಹೂರ್ಣ ರೆಡಿ ಆಗುತ್ತೆ. ಈ ಟೈಮಲ್ಲಿ ನಾವು ಸ್ಟವ್ನ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡಬೇಕಾಗತ್ತೆ. ನಾವು ಹೂರ್ಣ ಮಾಡೋವಾಗ ಅಳತೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಣ್ಣಗಾದ ನಂತರ ನಾನು ಸಣ್ಣ ಜಾರ್ನ ತೊಗೊಂಡಿದ್ದೀನಿ. ಸಣ್ಣ ಜಾರ್ನ ತೊಗೊಂಡು ಸ್ವಲ್ಪನೇ ಹಾಕಿ ನಾವು ರುಬ್ಕೊಳ್ಬೇಕಾಗತ್ತೆ. ಇಲ್ಲಿ ಯಾವುದೇ ಕೂಡ ಎಕ್ಸ್ಟ್ರಾ ನೀರನ್ನ ಸೇರಿಸೋಂಗಿಲ್ಲ. ಹಾಗಾಗಿ ಸಣ್ಣ ಜಾರ್ನಲ್ಲಿ ಸ್ವಲ್ಪ ಹಾಕಿ ಆದಷ್ಟು ಸಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ಈ ಒಂದು ಅಳತೆನಲ್ಲಿ ರುಬ್ಬಬೇಕಾಗತ್ತೆ. ಸೊ ಫೈನ್ ಪೇಸ್ಟ್ ಮಾಡ್ತಾಯಿದ್ರೆ ಒಬ್ಬಟ್ಟು ನಮಗೆ ತಟ್ಟೋವಾಗ ಎಲ್ಲಿ ಕೂಡ ತರಿ ಸಿಗೋದಿಲ್ಲ. ನಾವು ಹೂರ್ಣನ ಪರ್ಫೆಕ್ಟಾಗಿ ರುಬ್ಬಿಲ್ಲ ಅಂತಂದರೆ ಒಬ್ಬಟ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಈ ಒಂದು ಅಳತೆನಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಹೂರ್ಣ ಅಂತೇಳ್ಬಿಟ್ಟು. ನಾನು ಒಂದು ನಿಂಬೆಹಣ್ಣಿನ ಗಾತ್ರದಲ್ಲಿ ಹೂರ್ಣನ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಮತ್ತೊಂದು ಕಡೆಯಲ್ಲಿ ನಾವೇನು ನೆನೆಸೋಕ್ಕೆ ಇಟ್ಟಿದ್ವಿ ಕನಕ, ಅದು ಕೂಡ ರೆಡಿಯಾಗಿದೆ. ನೋಡ್ತಾ ಇರ್ಬೋದು, ನಾನು ಕನಕ ಕಲಸೋವಾಗ ಸ್ವಲ್ಪ ತೆಳ್ಳಗೆ ಕನಕನ ಕಲಿಸ್ಕೊಂಡಿದ್ದೆ. ಯಾಕಂದರೆ ನಾವು ಚಿರೋಟಿ ರವೆ ಬಳಸೋದ್ರಿಂದ ನೀರಿನ ಅಂಶ ಹೀರ್ಕೊಳ್ಳುತ್ತೆ. ಸೊ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಕನಕ ಬೇಕಾಗುತ್ತೆ. ಸೊ ಪರ್ಫೆಕ್ಟ್ ಆಗಿರುವಂಥ ನಾವು ಒಬ್ಬಟ್ಟನ್ನ ರೆಡಿ ಮಾಡ್ಕೋಬೇಕಂದ್ರೆ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನಾವು ಕನಕನ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಕನಕನೂ ಕೂಡ ನಾನು ಸ್ಮಾಲ್ ಲೆಮನ್ ಸೈಜ್ನಲ್ಲಿ ನಾನು ಕನಕನೂ ತೊಗೋತಾ ಇದ್ದೀನಿ. ಲೆಮನ್ ಸೈಜಲ್ಲೇ ಹೂರ್ಣ ಕೂಡ ತೊಗೊಂಡಿದ್ದೆ. ಅದಕ್ಕಿಂತ ಸ್ವಲ್ಪ ಕಮ್ಮಿ ಅಳತೆನಲ್ಲಿ ನಾನು ಕನಕನ ತೊಗೋತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಕೆಲವೊಬ್ಬರು ಬಿಗಿನರ್ಸ್ ಇತ್ತು ಅಂದರೆ ಫೋಲ್ಡ್ ಮಾಡೋದ್ರಲ್ಲಿ ಸ್ವಲ್ಪ ಜನ ಮಿಸ್ ಮಾಡ್ತಾರೆ. ಸೊ ನಾವು ಏನು ಫೋಲ್ಡ್ ಮಾಡ್ತೀವಿ ಅದು ಪರ್ಫೆಕ್ಟಾಗಿ ಎಲ್ಲ ಸೈಡು ಕ್ಲೋಸ್ ಮಾಡ್ತಂದರೆ ಇಲ್ಲಿ ನಮಗೆ ಓಪನ್ ಆಗೋವಂಥ ಚಾನ್ಸಸ್ ಇರೋದಿಲ್ಲ ಒಬ್ಬಟ್ಟು. ಸೊ ನೋಡ್ತಾ ಇರ್ಬೋದು, ಈ ರೀತಿಯಲ್ಲಿ ಫೋಲ್ಡ್ ಮಾಡಿ ಫಸ್ಟು ಕೈನಲ್ಲೇ ಲಟ್ಟಿಸ್ಕೋಬೇಕಾಗತ್ತೆ ಎಣ್ಣೆ ಹಾಕ್ಕೊಂಡು. ನೀವು ಲೈಕ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇರೋರಿತ್ತು ಅಂದರೆ ಲಟ್ಟಣಿಯಲ್ಲಿ ಕೂಡ ಲಟ್ಟಿಸ್ಕೋಬೋದು. ನಾನಿಲ್ಲಿ ಕೈನಲ್ಲೇ ಲಟ್ಟಿಸಿ ತೋರಿಸ್ತಾ ಇದ್ದೀನಿ. ಸೊ ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆ ಬೇಗ ಕೂಡ ಆಗುತ್ತೆ. 1-2 ರೌಂಡು ಕೈಯಲ್ಲಿ ಲಟ್ಟಿಸ್ಕೊಂಡು ನಂತರ ಮೇಲೆ ಇನ್ನೊಂದು ಕವರ್ನ ಹಾಕ್ಕೊಂಡು ಈ ರೀತಿ ಜಸ್ಟ್ ಸ್ವೈಪ್ ಅಪ್ ಮಾಡಿದ್ರೆ ಸಾಕು, ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆ ರೆಡಿ ಆಗುತ್ತೆ. ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಲಟ್ಟಿಸ್ಕೋಬೋದು ಒಬ್ಬಟ್ಟನ್ನ. ಬೇಳೆ ಒಬ್ಬಟ್ಟಾಗಿರೋದ್ರಿಂದ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ತುಂಬ ದಪ್ಪ ಬೇಡ, ಸ್ವಲ್ಪ ತೆಳ್ಳಗೆ ಮೀಡಿಯಮ್ ಸೈಜ್ನಲ್ಲಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ನಮ್ಮ ಮನೆಯಲ್ಲಿ ಸ್ವಲ್ಪ ತೆಳ್ಳಗೆ ಕೇಳ್ತಾರೆ, ಹಾಗಾಗಿ ನಾನು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸೊ ಈ ಮೆಜರ್ಮೆಂಟ್ನಲ್ಲಿ ನಾವು ಹೋಳಿಗೆ ಕನಕನ ರೆಡಿ ಮಾಡ್ಕೊಂಡ್ರಿಂದ ಪರ್ಫೆಕ್ಟ್ ಆಗಿರುವಂಥ ಒಬ್ಬಟ್ಟನ್ನ ನೀವು ಕೂಡ ಸಿದ್ಧ ಮಾಡ್ಕೊಳ್ಬೋದು. ನೋಡಿದ್ರಲ್ವಾ ಎಷ್ಟು ನೀಟಾಗಿ ಲಟ್ಟಿಸ್ಕೊಂಡಿದ್ದೀನಿ ಅಂತ. ನಾವು ಎಷ್ಟು ಅಗಲ ಬೇಕಾದರೂ ನಾವು ಲಟ್ಟಿಸ್ಕೋಬೋದು. ಮತ್ತೊಂದು ಸೈಡ್ನಲ್ಲಿ ನಾನು ಕಾವಲಿನ ಬಿಸಿ ಇಟ್ಕೊಂಡಿದ್ದೆ. 1 ನಿಮಿಷ ಹೈ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡ ನಂತರ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾನು ಬಟರ್ ಪೇಪರ್ ಮೇಲೆ ಲಟ್ಟಿಸ್ಕೊಂಡಿರೋದ್ರಿಂದ ಡೈರೆಕ್ಟ್ ತವ ಮೇಲೆ ಹಾಕೋತಾ ಇದ್ದೀನಿ. ಸೊ ನೀವು ಬಟರ್ ಪೇಪರ್ ಇಲ್ಲ ಎಣ್ಣೆ ಕವರು ಅಥವಾ ಬೇರೆ ಕವರ್ನಲ್ಲಿ ಲಟ್ಟಿಸ್ಕೊಂಡ್ರೆ ಕೈನಲ್ಲಿ ತೆಗೆದು ಹಾಕೋಬೇಕಾಗತ್ತೆ. ಅಥವಾ ಅಂಗಡಿನಲ್ಲೆಲ್ಲ ಸಿಗುತ್ತೆ ಬಟರ್ ಪೇಪರ್, ಅದನ್ನು ಕೂಡ ಯೂಸ್ ಮಾಡಿ ಹಾಕ್ಕೋಬೋದು. ಸೊ ಪೇಪರ್ನಲ್ಲಿ ಹಾಕ್ಕೊಂಡು ನೀಟಾಗಿ ಎತ್ಬಿಟ್ಟು 1 ಸೆಕೆಂಡು ನಾನು ಫ್ಲೇಮಲ್ಲಿ ಬೇಯಿಸ್ಕೊತಿದ್ದೀನಿ. ಆಯಿಲ್ ಏನು ಕೂಡ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಸ್ವಲ್ಪ ಬೇಯಿದ ನಂತರ ನಾನು ಸುತ್ತಲೂ ಆಯಿಲ್ನ ಹಾಕೋತಿದ್ದೀನಿ. ನೀವು ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದ್ರೂ ಹಾಕಿ ನಾವು ಬೇಯಿಸ್ಕೋಬೋದು. ಇದು ಬೇಳೆ ಹೋಳಿಗೆ ಆಗಿರೋದ್ರಿಂದ ನಾನು ಎಣ್ಣೆಯಲ್ಲಿ ಬೇಯಿಸಿ ಸರ್ವ್ ಮಾಡುವಾಗ ಬಂದು ತುಪ್ಪದಲ್ಲಿ ಸರ್ವ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. 1 ನಿಮಿಷ ಎರಡು ಸೈಡು ಮಗ್ಚಿ ಬೇಯಿಸ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಒಬ್ಬಟ್ಟು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ.
ಎಲ್ಲಿ ಕೂಡ ಜಾಸ್ತಿ ಸಿಯೋದಾಗಲಿ ಏನು ಕೂಡ ಆಗಿಲ್ಲ. ತುಂಬ ತೆಳುವಾಗಿ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಿದೆ. ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಹೋಳಿಗೆ ಸಿದ್ಧವಾಗಿದೆ. ನಾನು ಮತ್ತೊಂದನ್ನು ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈ ಒಬ್ಬಟ್ಟಿನಲ್ಲಿ ಮೆಜರ್ಮೆಂಟು ಕರೆಕ್ಟಾಗಿತ್ತು ಅಂದರೆ ಒಬ್ಬಟ್ಟು ಬಿಗಿನರ್ಸ್ ಕೂಡ ಪರ್ಫೆಕ್ಟಾಗಿ ಮಾಡ್ಕೋಬೋದು. ಯಾವುದೇ ಕಿತ್ತೋಗೋದಾಗಲಿ ಅಥವಾ ಅಂಚಿಗೆ ಕಚ್ಕೊತಿದೆ ಆ ಥರ ಯಾವುದೇ ಥರ ಪ್ರಾಬ್ಲಮ್ ಆಗೋದಿಲ್ಲ. ಸೊ ನಾನು ಇಲ್ಲಿ ಏನು ತೋರಿಸ್ಕೊಂಡಿದ್ದೀನಿ ಆ ಒಂದು ಮೆಜರ್ಮೆಂಟ್ನಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ತಾ ಇದ್ದಾರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿ ಮನೆಯಲ್ಲೇ ಒಬ್ಬಟ್ಟು ಸಿದ್ಧ ಮಾಡ್ಕೊಳ್ಬೋದು ಅಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹೈಪ್ ಆಪ್ಷನ್ ಇದೆ, ಹೈಪ್ ಮಾಡಿ. ನೋಡ್ತಾ ಇದ್ದೀರಲ್ವಾ, ಸೂಪರ್ ಸಾಫ್ಟಾಗಿ ಬಂದಿದೆ. ಯುಗಾದಿ ಹಬ್ಬ ಹತ್ತಿರ ಇದೆ. ಮನೆಯಲ್ಲಿ ಈ ಒಂದು ಮೆಜರ್ಮೆಂಟ್ನಲ್ಲಿ ಮಾಡಿ ಮನೆ ಮಂದಿ ಎಲ್ಲ ಕೂತು ತಿನ್ನಿ. ಹೇಗಿತ್ತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮಸ್ಕಾರ ವೀಕ್ಷಕ.